ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, SSC GD ಯಾರೆಲ್ಲ ಬರೀತಾ ಇದ್ದಾರೆ, ಸೊ ಎಲ್ಲರೂ ಕೂಡ ಅಡ್ವಾನ್ಸ್ ಆಲ್ ದಿ ಬೆಸ್ಟ್. ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗೈತಿ. ಸೊ ಇನ್ನೂ ಒಂದು ವಾರದೊಳಗಡೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. 27ನೇ ತಾರೀಕಿಂದ ಏಪ್ರಿಲ್ 27ನೇ ತಾರೀಕಿಗೆ ನಿಮ್ಮ ಕನಸನ್ನು ನನಸು ಮಾಡುವಂತಹ ಪರೀಕ್ಷೆ ನಿಮಗೆ ನಡೀತೈತೆ. ಓಕೆ, ಸೊ ಎಕ್ಸಾಮ್ ಸಿಟಿ ಯಾವಾಗ ಬಿಡ್ತಾರ್ರಿ? ಇವತ್ತು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಇವತ್ತು ಮತ್ತು ನಾಳೆ ಯಾವಾಗ ಬೇಕಾದ್ರೂ ಬಿಡಬಹುದು. ನಾಳೆ ಸಂಜೆ ಒಳಗಡೆ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಸಿಟಿಯನ್ನು ಬಿಡ್ತಾರೆ. ಸರ್ ಹೆಂಗೆ ಚೆಕ್ ಮಾಡ್ಕೊಳ್ಳೋದ್ರೆ, ಡೋಂಟ್ ವರಿ, ನಿಮಗೆ ಡೈರೆಕ್ಟ್ ಲಿಂಕನ್ನು ಹಾಕ್ತೀವಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ, ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ದು. ಈಗಲೇ ಜಾಯ್ನ್ ಆಗ್ರಿ. ಯಾರೆಲ್ಲ SSC GD ಎಕ್ಸಾಮ್ ಬರಿತಾ ಇದ್ರಿ ಮತ್ತು ಯಾರೆಲ್ಲ ಬರಿತಾ ಇದ್ರಿ ಫ್ರೆಂಡ್ಸ್, ಅವ್ರು ಎಲ್ಲರೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿರಿ. ನಿಮ್ಮ ಎಕ್ಸಾಮ್ ಸಿಟಿ ಬಿಟ್ಟ ತಕ್ಷಣ ವಿತಿನ್ ಸೆಕೆಂಡ್ ಒಳಗೆ ಕೂಡ ನಾವು ಅವ್ರು ಯಾವಾಗ ಬಿಡ್ತಾರೋ ಅವಾಗ ವಿತಿನ್ ಸೆಕೆಂಡ್ ಒಳಗಡೆ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಒಳಗೆ ಹಾಕ್ತೀವಿ. ಯಾವುದೇ ರೀತಿ ಸರ್ವರ್ ಬಿಸಿ ಆಗಲ್ಲ. ನೀವು ನಿಮ್ಮ ಎಕ್ಸಾಮ್ ಸಿಟಿನ ಈಸಿಯಾಗಿ ಚೆಕ್ ಮಾಡ್ಕೋಬಹುದು. ಸರ್ ಎಕ್ಸಾಮ್ ಸಿಟಿ ಎಲ್ಲೈತ್ರಿ? ನೀವು ಅಪ್ಲೈ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಕೊಟ್ಟಿರ್ತೀರಿ ಎಲ್ಲಿ ಎಕ್ಸಾಮ್ ಸಿಟಿ ಬೇಕಂದ್ರೆ. ಈ ಫಾರ್ ಎಕ್ಸಾಂಪಲ್ ನೀವು ಧಾರವಾಡ ಹುಡುಗ ಆಗಿದ್ರೆ, ಸೊ ಡೆಫಿನೆಟ್ಲಿ ನೀವು ಫಸ್ಟ್ ಪ್ರಿಫರೆನ್ಸ್ ಹುಬ್ಳಿ ಕೊಟ್ಟಿರ್ತೀರಿ, ಸೆಕೆಂಡ್ ಬೆಳಗಾವಿ, ಥರ್ಡ್ ಬೇರೆ ಬೆಂಗಳೂರು ಅಥವಾ ಕಲಬುರಗಿ, ಹಿಂಗೆ ಈ ಥರ ಕೊಟ್ಟಿರ್ತೀರಿ. ಸೊ ಈ ಮೂರಲ್ಲೇ ನಿಮ್ಗೆ ಕೊಡ್ತಾರೆ. ಸೊ ನನ್ನ ಸಜೆಷನ್ ಅಂದರೆ, ನನ್ನ ಒಂದು ಎಕ್ಸ್ಪೆಕ್ಟೆಡ್ ಅಂದರೆ, ಸೊ ನಿಮ್ಮದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಗೊತ್ತಾರೆ, ಸೆಕೆಂಡ್ ಕೊಡ್ತಾರೆ. ಓಕೆ, ಈ ಫಸ್ಟ್ ನೀವು ಹುಬ್ಳಿ ಹಾಕಿದ್ರೆ, ಸೆಕೆಂಡ್ ನೀವು ಬೆಳಗಾವಿ ಹಾಕಿದ್ರೆ, ಸೊ ಬೆಳಗಾವಿ ಕೊಡುವಂಥ ಚಾನ್ಸಸ್ ಭಾಳ ಐತಿ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ SSC GD ಪ್ರಿಪರೇಷನ್ ಮಾಡ್ತಾ ಇದ್ರೆ, ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಈಗಲೇ ತಗೋರಿ, 100% ಯೂಸ್ಫುಲ್ ಆಗುತ್ತೆ. ಓಕೆ, ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷ ಆಗಿಬಿಟ್ಟಿರ್ತದೆ. ಲಾಸ್ಟ್ ಮೂಮೆಂಟ್ ಐತಿ, ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಏನು ಕಂಟೆಂಟ್ ಐತೆ ಅದನ್ನು ಪರ್ಫೆಕ್ಟ್ ಆಗ್ರಿ. ಯಾರು ಕೂಡ ಹೊಸ ಟಾಪಿಕ್ ಓದ್ಬೇಡ್ರಿ, ರಿವಿಷನ್ ಮಾಡಿರಿ. ಓಕೆನಾ? ಸೊ ಸ್ಕ್ರೀನ್ ಮೇಲೆ ಕಾಣತೈತಿ, ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. PDF ನೋಟ್ಸ್ ಇರ್ತಾವೆ, ಬುಕ್ ಇರಂಗಿಲ್ಲ. ಈ ಬುಕ್ ನಾವು ಕಳಿಸ್ಬೇಕಾದ್ರೆ ಒಂದು ವಾರ ಟೈಮ್ ಬೇಕಷ್ಟು ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಓಕೆ, ಸೊ ಸರ್ ಹೆಂಗೆ ತೊಗೊಳತ್ತಂದ್ರೆ, ಸ್ಕ್ರೀನ್ ಮೇಲೆ ಕಾಣ್ತಾರೆ, ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ, ಬನ್ರಿ ಇವಾಗ ಮೇನ್ಲಿ ಕಂಟೆಂಟಿಗೆ ಬರೋಣ. ಸ್ನೇಹಿತರು ನೋಡ್ರಿ, ಪ್ರತಿ ವರ್ಷ ಕೂಡ SSC GD ಎಕ್ಸಾಮ್ ಒಳಗಡೆ ನಿಮ್ಮ ಎಕ್ಸಾಮ್ ಡೇಟ್ ಯಾವಾಗ ಇರ್ತಿತ್ತು, ಸೊ 10 ದಿನ ಮುಂಚೆ ನಿಮ್ದು ಎಕ್ಸಾಮ್ ಸಿಟಿಯನ್ನು ಬಿಡ್ತಿದ್ರು. ಗೊತ್ತೈತೆ, ಎಲ್ಲರಿಗೂ ಗೊತ್ತೈತೆ. ಓಕೆ, ಬಟ್ ಈ ಬಾರಿ ಇನ್ನೂ ಬಿಟ್ಟಿಲ್ಲ. ಅಂದರೆ 27ನೇ ತಾರೀಕು ಎಕ್ಸಾಮ್ ಅಂದರೆ 17ನೇ ತಾರೀಕಿಗೆ ಸಿಟಿ ಬಿಡಬೇಕಾಗಿತ್ತು, ಇನ್ನೂ ಬಿಟ್ಟಿಲ್ಲ. ಯಾಕೆ ಬಿಟ್ಟಿಲ್ಲಪ್ಪ ಅಂತಂದರೆ, ಈ ಬಾರಿ ಒಂದು ನೋಟಿಸ್ ಬಿಟ್ಟಿದ್ದಾರೆ. ನೋಟಿಸ್ ಏನಿತ್ತಪ್ಪ ಅಂತಂದರೆ, ಈ ಬಾರಿ SSC GD ಎಕ್ಸಾಮ್ ಸಿಟಿಯನ್ನು ನಾವು 7 ದಿನ ಮುಂಚೆಯನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ. 7 ದಿನ ಮುಂಚೆ. ಈ ಫಾರ್ ಎಕ್ಸಾಂಪಲ್ 7 ದಿನ ಅಂತಂದರೆ 27ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಅಂದರೆ 26, 25, 24, 23, 22, 21, 20, ನಾಳೆ 20. ಸೊ ನಾಳೆ ಸಂಜೆವರೆಗೂ ಕೂಡ ಒಳಗಡೆ ನಿಮ್ಮದು ಎಕ್ಸಾಮ್ ಸಿಟಿಯನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಆಫೀಸಲ್ ಆಗಿ. ಸೊ ನೀವು ಹೆಂಗೆ ಚೆಕ್ ಮಾಡ್ಕೊಳ್ಳೋದು ವೆರಿ ಸಿಂಪಲಾಗಿ ಹೇಳ್ತೀನಿ. ಮತ್ತೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಸೊ ನೋಡಿರಿ, ಅದಕ್ಕೋಸ್ಕರ ಮತ್ತೆ ನೆಟ್ ಸೆಂಟ್ರಿಗೆ ಹೋಗ್ಬೇಡ್ರಿ. ಮತ್ತೆ ಅಲ್ಲಿ 50 ರೂಪಾಯಿ 100 ರೂಪಾಯಿ ಕೊಡಬೇಕಾಗ್ತದೆ. ನಿಮ್ಮ ಫೋನಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ, ನೋಡಿರಿ, ನೀವು ವೆಬ್ಸೈಟಿಗೆ ಹೋಗಬೇಕಾಗುತ್ತೋ, ಆಫೀಸಲ್ ವೆಬ್ಸೈಟ್ಗೆ ಹೋಗಿ, ಸೊ ಲಾಗಿನ್ ಆಗಿ ನಿಮ್ಮ GD ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ಹೋಗಿ GD ಮೇಲೆ ಕ್ಲಿಕ್ ಮಾಡಿ, ಸೊ ನೀವು ಸಿಟಿಯನ್ನು ಚೆಕ್ ಮಾಡ್ಕೋಬೋದು. ಸೊ ಅಷ್ಟೇನು ಬೇಡಪ್ಪ ಅಂತ ಸರ್ ಅದೆಲ್ಲ ನಮಗೆ ಗೊತ್ತಾಗಲ್ಲ ಅಂತಂದರೆ, ಡೋಂಟ್ ವರಿ, ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ 2 ಗ್ರೂಪಿಗೆ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಐತಿ. ಸೊ ನಿಮಗೆ ಡೈರೆಕ್ಟ್ ಲಿಂಕನ್ನು ಹಾಕ್ತೀನಿ. ಅವ್ರು ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಸೊ ಲಿಂಕ್ ಬಿಟ್ಟ ತಕ್ಷಣ ನಾನು ನಿಮಗೆ ಡೈರೆಕ್ಟ್ ಲಿಂಕನ್ನು ಹಾಕ್ತೀನಿ. ಈಸಿಯಾಗಿ ನೀವು ಡೈರೆಕ್ಟ್ಲಿ ನಿಮ್ಮ ಎಕ್ಸಾಮ್ ಸಿಟಿಯನ್ನು ಚೆಕ್ ಮಾಡ್ಕೋಬಹುದು. ಯಾವುದೇ ರೀತಿ ಸರ್ವರ್ ಬೀಸಿ ಆಗಲ್ಲ. ವಿತಿನ್ ಸೆಕೆಂಡ್ ಒಳಗೆ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಐತಿ, ಈಗಲೇ ಜಾಯ್ನ್ ಆಗಿರಿ. ಸೊ ನಿಮಗೆ ಅಲ್ಲಿ ಸಿಗುತ್ತದೆ, ಅಲ್ಲಿ ಲಿಂಕನ್ನು ಕೊಡ್ತೀನಿ. ಓಕೆ, ಆ್ಯಂಡ್ ಸರ್ ಎಕ್ಸಾಮ್ ಸಿಟಿ ಓಕೆ, ದೆನ್ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ರೀ? ತುಂಬ ಜನ ಕನ್ಫ್ಯೂಷನ್ ಐತಿ. ಸರ್ ಎಕ್ಸಾಮ್ ಸಿಟಿ 7 ದಿನ ಮುಂಚೆ ಬಿಡ್ತಾರೆ. ಓಕೆ, ದೆನ್ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ? ಅಡ್ಮಿಟ್ ಕಾರ್ಡ್ ನಿಮಗೆ 3 ರಿಂದ 4 ದಿನ ಮುಂಚೆ ಬಿಡ್ತಾರೆ ರೀ. ನೋಡಿ, ಪ್ರತಿ ವರ್ಷ 4 ದಿನ ಮುಂಚೆ ಬಿಡ್ತಿದ್ರು. ಬಟ್ ಈ ಬಾರಿ 3 ರಿಂದ 4 ಅಂತ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾರೆ 3 to 4 ಡೇಸ್ ಬಿಫೋರ್ ದ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ 27ನೇ ತಾರೀಕಿಗೆ ಎಕ್ಸಾಮ್ ಅಂದರೆ 26, 25, 24, 23 ತಾರೀಕು ಅಥವಾ 24ನೇ ತಾರೀಕು, 27ನೇ ತಾರೀಕು ಯಾರ್ದೈತೆ ಅವ್ರದ್ದು ಅಡ್ಮಿಟ್ ಕಾರ್ಡ್ ಬರ್ತದೆ. ಈಗ ನೋಡಿರಿ, ನೀವೇನಾದರೂ ಸರ್ ನಾನು ಊರಲ್ಲಿಲ್ಲ ಅಥವಾ ನಿಮ್ಮ ಊರಲ್ಲಿಲ್ಲ, ನೀವೆಲ್ಲ ಕೋಚಿಂಗ್ ಹೋಗಿದ್ದೀರಿ, ಸೊ ಆ ಕಡೆ ಎಕ್ಸಾಮ್ ಹೋಗ್ಬೇಕಂತ ಅನ್ಕೊಂಡಿದ್ದೀರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಊರು ಧಾರವಾಡ ಪ್ರಾಪರ್ ಅಂತಂದರೆ, ಸೊ ನಿಮ್ಮ ಎಕ್ಸಾಮ್ ಬೆಂಗಳೂರಲ್ಲಿದ್ದರೆ, ಸೊ ನಿಮ್ಗೆ ಹೋಗೋಕ್ಕೆ 2 ದಿನ ಬೇಕು. ಓಕೆ, ಹೋಗಿ ಹುಬ್ಳಿಯಿಂದ ನೀವು ಸಂಜೆ ಕುಂದ್ರೆ, ಸೊ ಬೆಳಗ್ಗೆ ಹೋಗಿ ಮುಡ್ತೀರಿ. ಸೊ ಅಡ್ಮಿಟ್ ಕಾರ್ಡ್ ತೊಗೊಳಕ್ಕೆ ಅದಕ್ಕೆ ನಿಮಗೆ 3 ರಿಂದ 4 ದಿನ ಮುಂಚೆ ಕೊಟ್ಟಿದ್ದಾರೆ. ಓಕೆ, ಅಡ್ಮಿಟ್ ಕಾರ್ಡ್ ಯಾಕೆ ಸ್ವಲ್ಪ ಲೇಟಾಗಿ ಬಿಡ್ತಾರೆ ಅಂದರೆ, ಸೊ ಕೆಲವೊಂದಿಷ್ಟು ಇಶ್ಯೂಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ ತುಂಬ ಲೇಟಾಗಿ ಬಿಡ್ತಾರೆ. ಓಕೆ, ಬಹಳ ಸೂಕ್ಷ್ಮವಾಗಿ ಅಡ್ಮಿಟ್ ಕಾರ್ಡನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಫುಲ್ ಹೈ ಸೆಕ್ಯೂರಿಟಿಯಿಂದ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತವೆ. ಓಕೆ, ಸೊ ಈಗ ನಿಮ್ಗೆ ಅರ್ಥ ಆಯ್ತಾ? ಸೊ ಎಕ್ಸಾಮ್ ಸಿಟಿ ಯಾವಾಗ ಬಿಡ್ತಾರೆ ಮತ್ತು ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅಂತ ಗೊತ್ತಾಯ್ತು. ಈಗ ನಿಮ್ದು ಏನಾದರೂ ಎಕ್ಸಾಮ್ 21ನೇ ತಾರೀಕು ಇದ್ದರೆ, ಓಕೆ, ಮೇ 1ನೇ ತಾರೀಕು ಇದ್ದರೆ, ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ? 26 ಅಥವಾ 27ನೇ ತಾರೀಕು ಬಿಡ್ತಾರೆ. ಓಕೆ, ಆ್ಯಂಡ್ ಸ್ನೇಹಿತರೆ ಇನ್ನೊಂದು ಹೇಳಬೇಕು, SSC GDದು 27ನೇ ತಾರೀಕಿಗೆ ಫಸ್ಟ್ ಶಿಫ್ಟ್ ಆದಮೇಲೆ ಎಕ್ಸಾಮ್ ರಿವ್ಯೂವನ್ನು ಮಾಡ್ತೀವಿ. ಏನೆಲ್ಲ ಕ್ವಶನ್ ಕೇಳಿದ್ದಾರೆ, ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ, ಮ್ಯಾಥ್ಸ್ ಹೆಂಗೆ ಬಂದೈತಿ, GK ಹೆಂಗೆ ಬಂದೈತಿ, ರೀಸನಿಂಗ್ ಹೆಂಗೆ ಬಂದೈತಿ, ಇಂಗ್ಲೀಷ್ ಹೆಂಗೆ ಬಂದೈತಿ, ಕಂಪ್ಲೀಟ್ ವಿಡಿಯೋ ಮಾಡಿ ಇದೇ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಇವಾಗ ವಿಡಿಯೋ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸೊ ಫಸ್ಟ್ ಶಿಫ್ಟ್ ಹೆಂಗಾಯ್ತು ಅಂತ ಹೇಳಿ, ಫಸ್ಟ್ ಶಿಫ್ಟ್ ಎಕ್ಸಾಮ್ ರಿವ್ಯೂ. ಓಕೆ ಸ್ನೇಹಿತರೆ, ಪ್ರಮುಖವಾಗಿ ಏನಪ್ಪ ಅಂತಂದ್ರೆ,
SSC ದವರು ನೋಟಿಸ್ ಬಿಟ್ಟಿದ್ದಾರೆ, ಮೊದಲೇ ನೋಟಿಸ್ ಬಿಟ್ಟಿದ್ದಾರೆ. ಯಾರು ಕೂಡ ಎಕ್ಸಾಮ್ ಅನಾಲಿಸಿಸ್ ಮಾಡುವಂತಿಲ್ಲ, ಪರ್ಟಿಕ್ಯುಲರ್ ಆಗಿ ಮಾಡುವಂತಿಲ್ಲ. ಈಗ ನೋಡಿರಿ ಫಾರ್ ಎಕ್ಸಾಂಪಲ್ ನಮ್ಮ ಹುಡುಗರು ಬರೀತಾರೆ ಫಸ್ಟ್ ಶಿಫ್ಟ್ ಏನಾದರೂ ಎಕ್ಸಾಮ್ ಬರೆದ್ರೆ, ನಮ್ಮ ಹುಡುಗರು ಅದ ತುಂಬ ಜನ ಅದಾರೆ. ಸೊ ಅದ್ರ ಒಬ್ಬರಾದ್ರು ಬಂದೇ ಬರ್ತಾರೆ, ಒಬ್ಬರಿಬ್ಬರು ಬಂದೇ ಬರ್ತಾರೆ ಫಸ್ಟ್ ಶಿಫ್ಟ್. ಸೊ ಅವರಿಗೆಲ್ಲ ಕೇಳಿ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಇವಾಗ ಆಗಿ ನಾವು ಏನು ಹೇಳುವಂತಿಲ್ಲ. ಯೂಟ್ಯೂಬರ್ಸ್ ಆಗಲಿ, ಅಕಾಡೆಮಿ ಟೀಚರ್ಸ್ ಆಗಲಿ, ಎಲ್ಲೂ ಕೂಡ ಆಫ್ಲೈನ್ ಒಳಗೆ ರೋಡ್ ಮೇಲೆ ಸೊ ಯಾರು ಕೂಡ ಡಿಸ್ಕಷನ್ ಮಾಡುವಂತಿಲ್ಲ ಪರ್ಟಿಕ್ಯುಲರ್ ಆಗಿ ಇದೇ ಕ್ವಶನ್ ಬಂದಿತ್ತು ಅಂತೇಳಿ. ಬಟ್ ಈ ಟಾಪಿಕ್ ಮೇಲೆ ಕೇಳಿದ್ದಾರೆ, ಹಿಂಗೆ ಕೇಳಿದ್ದಾರೆ ಅಂತೇಳಿ ನಾವು ಎಕ್ಸ್ಪೆಕ್ಟೆಡ್ ಹೇಳಬಹುದು. ಸೊ ಈ ರೀತಿ ನೀವು ಓದ್ರಿ ಇಂಥವೆಲ್ಲ ಕೇಳಿದ್ದಾರೆ ಅಂತೇಳಿ. ಸೊ ಅದಕ್ಕೋಸ್ಕರ ಹೇಳಿದ್ದೀನಿ, ನಾನು ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ಅವರು ಎಲ್ಲರಿಗೂ ನೋಟಿಸ್ ಬಿಟ್ಟಿದ್ದಾರೆ. ಸೊ ರೂಲ್ಸ್ ನಾನು ಫಾಲೋ ಮಾಡಿಕೊಂಡೆ ಸೊ ನಿಮಗೆ ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ, ಯಾವ ರೀತಿ ಫಸ್ಟ್ ಶಿಫ್ಟ್ ಎಕ್ಸಾಮ್ ಮಾಡೋದೈತಿ, ಈಸಿ ಇತ್ತು ಅಥವಾ ಹಾರ್ಡ್ ಇತ್ತು, ಭಾಳ ಟಫ್ ಕ್ವಶನ್ ಕೇಳಿದ್ದಾರೆ ಅಥವಾ ಭಾಳ ಡೀಪ್ ಕೇಳಿದ್ದಾರೆ. ಸೊ ಮ್ಯಾಥ್ಸ್ ಬರೀ ಫಾರ್ಮುಲಾ ಕೇಳಿದ್ದಾರೆ, GK ಯಾವ ರೀತಿ ಐತಿ, GK ಸ್ಟಾರ್ಟಿಂಗ್ ಒಳಗೆ ಎಷ್ಟು ಕೇಳಿದ್ದಾರೆ, ಕರೆಂಟ್ ಅಫೇರ್ಸ್ ಎಷ್ಟು ಬಂದೋ ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಈಗಂತೂ ಪ್ರತಿಯೊಂದು ಎಕ್ಸಾಮ್ ಒಳಗೆ ಕರೆಂಟ್ ಅಫೇರ್ಸ್ ಭಾಳ ಕೇಳ್ತಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ಸ್ ಬಂದವ ಸೊ ಡೀಟೇಲ್ ಆಗಿ ನಿಮಗೆ ವಿಡಿಯೋ ಮಾಡಿ ಫಸ್ಟ್ ಶಿಫ್ಟ್ ಎಕ್ಸಾಮ್ ಮುಗಿದ ತಕ್ಷಣ ವಿಡಿಯೋ ಹಾಕ್ತೀವಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ನಿಮ್ಗೆ ಯಾವಾಗ ವಿಡಿಯೋ ಬರುತ್ತೆ ಸೊ ನೀವು ನೋಡ್ಬೋದು. ನಿಮ್ಮ ಸೆಕೆಂಡ್ ಶಿಫ್ಟ್ ಅಥವಾ ನಿಮ್ಮ ಮುಂದೆ ಬರುವಂಥ ದಿನಗಳ ಒಳಗಡೆ ಸೊ ನಿಮ್ಮ ಎಕ್ಸಾಮ್ ಇದ್ದರೆ ಆ ಒಂದು ವಿಡಿಯೋ 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಬಟ್ ಒಂದು ನಿಮಗೆ ನೋಟಿಫಿಕೇಶನ್ ಬರಲ್ಲ ಅಂತ ಅಂದರೂ ಕೂಡ ಸೊ ಡಿಸ್ಕ್ರಿಪ್ಷನ್ದಾಗ ನಾನು ನಮ್ಮದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಫಸ್ಟ್ ಶಿಫ್ಟ್ ಮುಗಿದ ತಕ್ಷಣ ಸೊ ಅಲ್ಲಿ PDF ಕೂಡ ಮಾಡಿ ಹಾಕ್ತೀವಿ. ಸೊ ಯಾವೆಲ್ಲ ನೋಟ್ಸ್ ಇಂಪಾರ್ಟೆಂಟ್ ಓದಬೇಕು ಫಸ್ಟ್ ಶಿಫ್ಟ್ ಬೇಸ್ ಮೇಲೆ ಅಂತೇಳಿ ಸೊ ಎಲ್ಲ ಫ್ರೀ ಒಳಗೆ ನೋಟ್ಸ್ ಹಾಕ್ತೀವಿ. ಸೊ ಈಗಲೇ ಜನರಿಗೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ. ಓಕೆ, ಸೊ ಇದು ನೋಡಿರಿ ಇಷ್ಟೆಲ್ಲ ಎಫರ್ಟ್ ಹಾಕತ್ತೀವಿ. ಸೊ ನಿಮ್ಮ ಒಂದು ಲೈಕ್ ನಮ್ಗೆ ಖುಷಿ ಆಗುತ್ತೆ. ವಿಡಿಯೋಕೊಂಡು ಲೈಕ್ ಮಾಡಿರಿ, ನಮಗೂ ಖುಷಿ ಆಗುತ್ತೆ. ಓಕೆ, ಸೊ ಹುಡುಗರು ಲೈಕ್ ಮಾಡ್ತಾರೆ, ನಮಗೂ ಕೂಡ ಎನರ್ಜಿ ಬರುತ್ತೆ. ಇನ್ನೂ ಒಳ್ಳೆ ಕಂಟೆಂಟು ಆ್ಯಂಡ್ ಒಳ್ಳೆ ವಿಡಿಯೋಸ್ಗಳನ್ನು SSC ರಿಲೇಟೆಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಆ್ಯಂಡ್ ಪ್ರತಿಯೊಬ್ಬರು ಕೂಡ ಹೇಳ್ರಿ ಸೊ ಇದು ಎಷ್ಟನೇ ಅಟೆಂಪ್ಟ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ನಂಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಸರ್ ಇದು ನಂದು ಇಷ್ಟನೇ ಅಟೆಂಪ್ಟ್ ಐತ್ರಿ. ಓಕೆ, ಎಷ್ಟು ಅಟೆಂಪ್ಟ್ ಐತಿದೆ ಪ್ರಮುಖವಾಗಿ ತಿಳಿಸ್ರಿ. ಆ್ಯಂಡ್ ಇನ್ನೊಂದು ಹೇಳಬೇಕು, ನೀವೇನಾದರೂ SSC GD ಪ್ರಿಪ್ರೇಷನ್ ಮಾಡ್ತಿದ್ರೆ 27ನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ. ಓಕೆ, 26ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ನಾವು ಲೈವ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಓಕೆ, 26ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಯಿಂದ ಸೊ ಎಲ್ಲಿವರೆಗಾಗುತ್ತೋ ಗೊತ್ತಿಲ್ಲ. ಸೊ 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು, 3 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು, 5 ಗಂಟೆ ಆಗ್ಬೋದು. GK ಮ್ಯಾರಥಾನ್ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ಇರ್ತದೆ. ಪ್ರೀವಿಯಸ್ ಇಯರ್ ಒಳಗಡೆ ನೋಡ್ರಿ SSC GD ಕಂಪ್ಲೀಟ್ಲಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್. ಯಾರೆಲ್ಲ ಈಗ ಜಾಬ್ ಮಾಡತ್ತಾರೆ SSC GD ಅವ್ರಿಗೆ ಕೇಳ್ರಿ, ಅವ್ರೆಲ್ಲ ಹೇಳ್ತಾರೆ 90% ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡಿರಿ. ಓಕೆ, ಸೊ ಅದಕ್ಕೋಸ್ಕರ ನಾವು 90% ಅಲ್ಲ 100% ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ನಿಮಗೆ 26ನೇ ತಾರೀಕಿಗೆ GK ಮ್ಯಾರಥಾನ್ ಕ್ಲಾಸ್ ಒಳಗಡೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಕೊಡ್ತೀವಿ. ಕ್ವಶನ್ ವಿತ್ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್. ಸೊ ಕರೆಕ್ಟಾಗಿ ಏನು ನೋಟ್ಸ್ ಮಾಡ್ಕೋಬೇಡ್ರಿ, ಏನು ಬೇಡ, ಅದೇನು ಮಾಡೋಕೆ ಹೋಗ್ಬೇಡ್ರಿ. ಜಸ್ಟ್ ನೀವು ಹೇಳೋದನ್ನು ಕ್ಲಾಸನ್ನು ಕರೆಕ್ಟಾಗಿ ಕೇಳ್ರಿ ಲೈವ್. ಸೊ ನಿಮಗೆ ಅದು 100% ಯೂಸ್ಫುಲ್ ಆಗುತ್ತೆ, 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಎಲ್ಲ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಅದರಲ್ಲಿ ಬರಬಹುದು. ಓಕೆನಾ, ಸೊ ನಿಮಗೋಸ್ಕರ ಎಫರ್ಟ್ ಹಾಕತ್ತೀವಿ. ಸೊ ತುಂಬ ದಿನದಿಂದ ಕಂಟೆಂಟ್ ರೆಡಿ ಮಾಡ್ತಾ ಇದ್ದೀವಿ, ಈಗ ರೆಡಿ ಮಾಡ್ತಾ ಇದ್ದೀವಿ, ಇನ್ನೂ ಭಾಳ ದಿವಸ ಆಯ್ತು ರೆಡಿ ಮಾಡ್ತೀವಿ. ಸೊ ಎಲ್ಲ ಎಡಿಟರ್ಸು ಮತ್ತು ಓಕೆ, ಸೊ ಕಂಟೆಂಟ್ ಎಲ್ಲ ಕೂಡ ರೆಡಿ ಮಾಡತ್ತೀವಿ. ಸೊ ಪ್ರೀವಿಯಸ್ ಇಯರ್ ಬೇಸ್ ಮೇಲೆ ಯಾವ ಕ್ವಶನ್ಸ್ ಎಲ್ಲ ಹಾಕ್ಬೋದು. ಜಾಸ್ತಿ ರಿಪೀಟ್ ಕ್ವಶನ್ಸ್ ಯಾವಾಗಿದ್ದಾವೆ, ಯಾವ ಟಾಪಿಕ್ ಮೇಲೆ ರಿಪೀಟ್ ಆಗಿದ್ದಾವೆ, ಸೊ ಅಂಥ ಕ್ವಶನ್ಸನ್ನು ನಿಮ್ಗೆ ಈ ಬಾರಿ ನಾವು ಈ ಒಂದು ಲೈವ್ ಕ್ಲಾಸ್ ಒಳಗೆ ತರ್ತಾ ಇದ್ದೀವಿ. ಓಕೆ, ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೀವೇನಾದರೂ SSC GD ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರಿಗೆ ವಿಶೇಷವಾಗಿ ಮಾಡಿರೋಂಥದ್ದು ಈ ಸಲ ಪಕ್ಕ ಸೆಲೆಕ್ಷನ್ ಆಗಬೇಕು. ಓಕೆ, ಈ ಸಲ ಪಕ್ಕ ಸೆಲೆಕ್ಷನ್ ಆಗಬೇಕು. ಓಕೆ, ಸೊ ಸರ್ ಹೆಂಗೆ ತೊಗೊಳೋದಂದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನಲ್ಲಿ ಮುಗಿಸ್ಕೊಂಡು ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋಸ್ಗೆ ಎಲ್ಲರಿಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಭಾರತ್.